ಕುಕ್ಕಿಂಗ್ ವಿತ್ ಕಾವೇರಿ ಲಾಸ್ಗೆ ಸ್ವಾಗತ. ಇವತ್ತು ಬೇಳೆ ಸಾಂಬಾರು ಮಾಡೋಣ. ಅದಕ್ಕೆ 2 ಟೊಮೊಟೊ, ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, ಮೆಂತ್ಯಕಾಳು, 1 ಸ್ಪೂನು ಜೀರಿಗೆ, ಕರಿಬೇವು ಇಷ್ಟು ತೊಗೊಂಡೆ ನೋಡಿರಿ. ಕೊತ್ತಂಬರಿ ಕಾಳು ಮೊದಲ ಒಂದಿಟ್ಟು ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿ ಹೆಚ್ಚಿಕೊಂಡಿರ್ತೀವಲ್ಲ ಅದನ್ನು ಕೊತ್ತಂಬರಿ ಕಾಳು, ಬೆಳ್ಳುಳ್ಳಿ, ಒಂದು ಅರ್ಧ ಚಕ್ಕೆ ಹಾಕಿ ಹುರಿಬೇಕು. ಮೆಂತ್ಯಕಾಳು ಆಮೇಲೆ ಒಂದು ಮೇಲೆ ಜೀರಿಗೆ ಹಾಕಬೇಕು. ಮತ್ತು ಒಂದು ಸ್ವಲ್ಪ ಅವನ್ನೆಲ್ಲ ಹಾಕಿ ಕೈ ಆಡಿಸ್ಬೇಕು. ಸ್ವಲ್ಪ ಕೆಂಪು ಆಗೋಂಗೆ. ಆಮೇಲೆ ಟೊಮೊಟೊ ಹಾಕಿರಿ, ಕರಿಬೇವು ಹಾಕಿರಿ. ಕರಿಬೇವು ಹಾಕಿ ಅದನ್ನ ಹುರಿದು 2 ಟೊಮೊಟೊ ಹೆಚ್ಚಿರ್ತೇವೆ, 2 ಟೊಮೊಟೊ ಹಾಕಿ ಚೆಂದಾಗ ಹುರಿಬೇಕು. ಹುರಿದಾದ್ಮೇಲೆ ಅದು ಸ್ವಲ್ಪ ಆರಿಂದ ಮಿಕ್ಸಿಗೆ ಹಾಕಬೇಕು. ಸ್ವಲ್ಪ ಹಾಕಬೇಕು. ಆಮೇಲೆ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಬೇಕು. ನೋಡಿರಿ ಈ ಥರ ಪೇಸ್ಟ್ ಆಗುತ್ತೆ. ಆಮೇಲೆ ಇಲ್ಲೇ ಒಗ್ಗರಣೆ ಕೊಡೋಣ. ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ ಜಜ್ಜಿನಿ, ಕರಿಬೇವು, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿನಿ. ಬೆಳ್ಳುಳ್ಳಿ ಜೀರಿಗೆ ಜಜ್ಜಿದ್ನೆಲ್ಲ ಅದನ್ನ ಹಾಕಿರಿ. ನೆಕ್ಸ್ಟ್ ಕರಿಬೇವು ಹಾಕಿರಿ. ಕರಿಬೇವು ಹಾಕಿದ ಮೇಲೆ ಇದು ರುಬ್ಬಿದ್ದಿರ್ತೈತಲ್ಲ ಅದನ್ನು ಹಾಕಿರಿ. ಅದನ್ನು ಹಾಕಿ ಸ್ವಲ್ಪ ಕುದಿಯೋಕ್ಕಿಡ್ರಿ. ಆಮೇಲೆ ಒಂದೂವರೆ ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಮಸಾಲೆ ಪುಡಿ ಹಾಕಿರಿ. ಹಾಕಿ ಕೈ ಆಡಿಸ್ರಿ. ಅದು ಎಷ್ಟು ಬೇಕು ಅಷ್ಟು ಪ್ರಮಾಣ ನೋಡಿ. ಆಮೇಲೆ ಬೇಳೆ ಕುದಿಸಿರ್ತೀವಲ್ಲ ಅದನ್ನು ಹಾಕಿರಿ. ಅದನ್ನು ಜಾಮೂನ್ ಬಟ್ಲಿಂದ ಒಂದು ಬಟ್ಲ ಹಾಕಿದ್ದೆ ನಾನು ಕುದಿಯೋಕೆ. ಹಣ್ಣಾಗಂಗೆ ಕುದ್ದಾದ್ಮೇಲೆ ಹಾಕಿರಿ. 1-2 ಸ್ಪೂನಾಗಷ್ಟು ಖಾರದ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಹಾಕಿರಿ. ಹುಳಿ ಹಾಕಿರ್ತೀವಲ್ಲ ನೋಡಿರಿ ಸಾಂಬಾರು ರೆಡಿ ಆಗುತ್ತೆ. ಬೇಳೆ ಸಾಂಬಾರು ಇಡ್ಲಿ ಜೊತೆ ರೆಡಿ ಆಯ್ತು ನೋಡಿರಿ. ಹಿಂಗೆ ಮಾಡಿರಿ, ಟೇಸ್ಟಾಗಿ ಬರ್ತೈತಿ. ಸಾಂಬಾರು ಜೊತೆ ಭಾಳ ತಿನ್ನೋಕೆ ರುಚಿಯಾಗಿರ್ತೈತಿ. ಮತ್ತು ಅನ್ನದ ಜೊತೆನೂ ತಿನ್ಬೋದು, ಮುದ್ದೆ ಜೊತೆನೂ ಸಾಂಬಾರು ಹಚ್ಕೊಂಡು ತಿನ್ಬೋದು. ಟೇಸ್ಟಾಗಿ ಮಸಾಲೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಒಳಗೆ ಬೇಳೆ ಸಾಂಬಾರು ರೆಡಿ ಆಯ್ತು ನೋಡಿರಿ. ತಟ್ಟಂತ ಮಾಡ್ಬೋದು. ರುಚಿಯಾದ ಬೇಳೆ ಸಾಂಬಾರು ರೆಡಿ.